Hello everyone, I am Santosh. Today we are going to discuss the next part in data structures, that is about iterative and recursive searching. Already ನೀವು ಸರ್ಚಿಂಗ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಿ. ಈಗ ದೇರ್ ಆರ್ ಟೂ ವೇಸ್ ಆಫ್ ಸರ್ಚಿಂಗ್ ಅಥವಾ ಟೂ ಟೈಪ್ಸ್ ಆಫ್ ಸಿಂಪಲ್ ಸರ್ಚಿಂಗ್ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಒಂದು ಇಟರೇಟಿವ್ ವೇ ಆಫ್ ಸರ್ಚಿಂಗ್, ಇನ್ನೊಂದು ರಿಕರ್ಸಿವ್ ವೇ ಆಫ್ ಸರ್ಚಿಂಗ್. ಇವೆರಡು ಅಂದ್ರೆ ಏನು ಅಂತ ನೋಡೋಣ. ಆಲ್ರೆಡಿ ಯು ನೋ ದ್ಯಾಟ್ ಇಟರೇಷನ್ ಅಂದ್ರೆ ಏನು, ಅಲ್ಲಿ ನಾವು ಲೂಪ್ ಯೂಸ್ ಮಾಡ್ತೀವಿ. ರಿಕರ್ಷನ್ ಅಂದ್ರೆ ಏನು, ಅಲ್ಲಿ ನಾವು ಫಂಕ್ಷನ್ ಯೂಸ್ ಮಾಡ್ತೀವಿ. ದಟ್ ಈಸ್ ದ ಓನ್ಲಿ ಡಿಫರೆನ್ಸ್. ರಿಕರ್ಸಿವ್ ಫಂಕ್ಷನ್ ರಿಪೀಟೆಡ್ಲಿ ಎಕ್ಸಿಕ್ಯೂಟ್ ಆಗಿ ಮೀನ್ಸ್ ಎ ಫಂಕ್ಷನ್ ಕಾಲ್ಸ್ ಇಟ್ ಸೆಲ್ಫ್ ಅಗೇನ್ ಅಂಡ್ ಅಗೇನ್. ಆ ತರ ಕಾಲ್ ಆಗಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದು ಅದು ರಿಕರ್ಷನ್. ಇಟರೇಷನ್ ಅಂದ್ರೆ ಏನು, ಲೂಪ್ ಎಕ್ಸಿಕ್ಯೂಟ್ ಆಗಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದು. ಲೆಟ್ ಅಸ್ ಸಿ ವಾಟ್ ಈಸ್ ಇಟರೇಟಿವ್ ಸರ್ಚ್. ಫಸ್ಟ್ ನಾವು ಇಟರೇಟಿವ್ ಸರ್ಚ್ ಅಥವಾ ಐಟರೇಟಿವ್ ಸರ್ಚ್ ಅಂದ್ರೆ ಏನು ಅಂತ ನೋಡೋಣ. ವೆರಿ ಸಿಂಪಲ್. ಇಲ್ಲಿ ನಾವು ಲೂಪ್ ಬೇಸ್ಡ್ ಸರ್ಚಿಂಗ್ ಮಾಡ್ತೀವಿ. ಓಕೆ, ಲೂಪ್ ಬೇಸ್ಡ್ ಸರ್ಚಿಂಗ್. ಲೂಪ್ ಯೂಸ್ ಮಾಡಿಕೊಂಡು ನಮಗೆ ಬೇಕಾಗಿರೋ ಐಟಮ್ ಅನ್ನ ಸರ್ಚ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ iterative or iterative search. Okay, iterative search is a method of searching where a loop is used to go through set of items one by one until the desired item is found. ಅಂದ್ರೆ ಏನು, ಇಟರೇಷನ್ ಅಲ್ಲಿ ಅಥವಾ ಇಟರೇಟಿವ್ ಸರ್ಚ್ ಅಲ್ಲಿ ಏನ್ ಮಾಡ್ತಾರಂದ್ರೆ ಲೂಪ್ ಯೂಸ್ ಮಾಡಿಕೊಂಡು ಒನ್ ಬೈ ಒನ್ ಐಟಮ್ ಅನ್ನ ನಾವು ಹುಡುಕ್ತಾ ಹೋಗ್ತೀವಿ. ಲಿಸ್ಟ್ ಆಫ್ ಐಟಮ್ಸ್ ಗಳಲ್ಲಿ ಐಟಮ್ ಅನ್ನ ಒನ್ ಬೈ ಒನ್ ಹುಡುಕ್ತಾ ಹೋಗ್ತೀವಿ. ಯಾವಾಗ ನಮ್ಗೆ ಐಟಮ್ ಸಿಗುತ್ತೋ ದಟ್ ಈಸ್ ವಾಟ್ ಸರ್ಚ್ ಈಸ್ ಸಕ್ಸಸ್ಫುಲ್. ಐಟಮ್ ಸಿಗ್ಲಿಲ್ಲ ಅಂದ್ರೆ ಸರ್ಚ್ ಈಸ್ ಅನ್ಸಕ್ಸಸ್ಫುಲ್ ಅಂತ ಹೇಳ್ತೀವಿ. ಓಕೆ, ಲೆಟ್ ಅಸ್ ಸಿ ಐಟರೇಟಿವ್ ಸರ್ಚ್. ಐಟರೇಟಿವ್ ಸರ್ಚ್ ಈಸ್ ಎ ಮೆಥಡ್ ಆಫ್ ಸರ್ಚಿಂಗ್. ಮೆಥಡ್ ಆಫ್ ಸರ್ಚಿಂಗ್ where a loop is used. ಇಲ್ಲಿ ಲೂಪ್ ಅನ್ನ ಯೂಸ್ ಮಾಡ್ಕೊಂಡು ಸರ್ಚ್ ಮಾಡ್ತೀವಿ. ಹಂಗಂದ್ರೆ ಲೂಪ್ ಅನ್ನ ಯೂಸ್ ಮಾಡ್ಕೊಂಡು ಸರ್ಚ್ ಮಾಡೋದಂದ್ರೆ ಏನು, ಲೂಪ್ ಯೂಸ್ ಮಾಡ್ಕೊಂಡು ಲಿಸ್ಟ್ ಆಫ್ ಐಟಮ್ಸ್ ಗಳಲ್ಲಿ ಒನ್ ಬೈ ಒನ್ ಐಟಮ್ ವೆದರ್ ಇಟ್ ಈಸ್ ದೇರ್ ಆರ್ ನಾಟ್ ಅಂತ ಹುಡುಕ್ತಾ ಹೋಗ್ತೀವಿ. ವೇರ್ ಎ ಲೂಪ್ ಈಸ್ ಯೂಸ್ಡ್ ಟು ಗೋ ಥ್ರೂ the set of items or elements one by one until the desired item is found. Until ಅಂದ್ರೆ ಲೂಪ್ ಎಲ್ಲಿವರೆಗೂ ಎಕ್ಸಿಕ್ಯೂಟ್ ಆಗುತ್ತೆ, ನಮಗೆ ಬೇಕಾಗಿರೋ ಐಟಮ್ ಸಿಗೋವರೆಗೂ. until the desired item or element is found. or ಐಟಮ್ ಸಿಗ್ಲಿಲ್ಲ ಅಂದ್ರೆ ಎಲ್ಲಿವರೆಗೂ ಇದು ವರ್ಕೌಟ್ ಆಗುತ್ತೆ, ಅಂಟಿಲ್ ದಿ ಎಂಡ್ ಈಸ್ ರೀಚ್ಡ್. ಓವರ್ ಆಲ್ ಎಲ್ಲ ಲಿಸ್ಟ್ ಎಂಡ್ ಆಗುವವರೆಗೂ ದಿಸ್ ಪ್ರೊಸೆಸ್ ವಿಲ್ ಕಂಟಿನ್ಯೂ. ಕಾಮನ್ಲಿ ಇದನ್ನ ನೀವು ಮಾಡಿರ್ತೀರಿ, ಲೂಪ್ ಯೂಸ್ ಮಾಡಿಕೊಂಡು ಒನ್ ಟೈಪ್ ಆಫ್ ಸರ್ಚಿಂಗ್ ವರ್ಕ್ ಮಾಡಿರ್ತೀರಿ. ಅದ್ಯಾವುದು, ಲೀನಿಯರ್ ಸರ್ಚ್. ಇಲ್ಲಿ ನಾವು ಸಿಂಪಲ್ ಆಗಿ ಒಂದು ಲೂಪ್ ಯೂಸ್ ಮಾಡಿಕೊಂಡು ಸರ್ಚ್ ಮಾಡ್ತೀವಿ. ದಟ್ ಇಸ್ ವಾಟ್ ಲೀನಿಯರ್ ಸರ್ಚ್. ಮತ್ತು ಬೈನರಿ ಸರ್ಚ್ ಎರಡೂ ಕಡೆನೂ ನಾವು ಏನ್ ಮಾಡ್ಬೋದು, ಲೂಪ್ ಯೂಸ್ ಮಾಡಿಕೊಂಡು ಸರ್ಚ್ ಮಾಡ್ಬೋದು ಯೂಸಿಂಗ್ ಲೂಪ್ಸ್. ಓಕೆ, ಲೀನಿಯರ್ ಸರ್ಚ್ ಅಂದ್ರೆ ಏನು, ಒನ್ ಬೈ ಒನ್ ಐಟಮ್ ಹುಡುಕ್ತಾ ಹೋಗ್ತೀವಿ. ಬಟ್ ಬೈನರಿ ಸರ್ಚ್ ಅಂದ್ರೇನು, ಸೆಟ್ ಆಫ್ ಲಿಸ್ಟ್ ಅನ್ನ ಎರಡು ಭಾಗವಾಗಿ ಡಿವೈಡ್ ಮಾಡಿ ಹುಡುಕ್ತಿವಿ. ಅಲ್ಲಿ ನಾವು ಲೂಪ್ ಯೂಸ್ ಮಾಡಿರ್ತೀವಿ. ಲೂಪ್ ಬೇಡ ಅಂದ್ರೆ ಯು ಕ್ಯಾನ್ ಗೋ ಫಾರ್ ರಿಕರ್ಸಿವ್ ಸರ್ಚ್. ಅದೇ ಲೀನಿಯರ್ ಸರ್ಚ್ ಮತ್ತು ಬೈನರಿ ಸರ್ಚ್ ಎರಡನ್ನು ನೀವು ರಿಕರ್ಸಿವ್ ವೇನಲ್ಲಿನೂ ಮಾಡಬಹುದು. ಓಕೆ, ಲೆಟ್ ಅಸ್ ಸಿ ವಾಟ್ ಈಸ್ ಎ ರಿಕರ್ಸಿವ್ ಸರ್ಚ್. ಹಂಗಂದ್ರೆ ರಿಕರ್ಸಿವ್ ಸರ್ಚ್ ಅಂದ್ರೆ ಏನು ಅಂತ ನೋಡೋಣ. ರಿಕರ್ಸಿವ್ ಸರ್ಚ್, recursive search. And usually recursion ಅಂತ ಬಂದ್ಬಿಟ್ರೆ ಡೆಫಿನೆಟ್ಲಿ ದೇರ್ ವಿಲ್ ಬಿ ಎ ಫಂಕ್ಷನ್.
ಎ ಫಂಕ್ಷನ್ ವಿಚ್ ಕಾಲ್ಸ್ ಇಟ್ ಸೆಲ್ಫ್ ಅಗೇನ್ ಅಂಡ್ ಅಗೇನ್, ಅದಕ್ಕೇನಂತ ಕರೀತಾರೆ? ರಿಕರ್ಸಿವ್ ಫಂಕ್ಷನ್ ಅಂತ ಕರೀತಾರೆ. ಇಲ್ಲಿ ಕೂಡ ಒಂದು ಫಂಕ್ಷನ್ ಯೂಸ್ ಮಾಡ್ಕೋತೀವಿ. ಫಂಕ್ಷನ್ ಯೂಸ್ ಮಾಡಿಕೊಂಡು ಸರ್ಚ್ ಮಾಡ್ತೀವಿ. ರಿಕರ್ಸಿವ್ ಸರ್ಚ್, ಹೌ ಇಟ್ ವರ್ಕ್ಸ್? It uses the function to call itself again and again. Function calls itself. ಇಲ್ಲಿ ಒಂದು ಫಂಕ್ಷನ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಆ ಫಂಕ್ಷನ್ ತನ್ನನ್ನೇ ತಾನೇ ಕಾಲ್ ಮಾಡಿ ಮಾಡಿ ಫೈನಲಿ ಎಲ್ಲಿವರೆಗೂ ಕಾಲ್ ಆಗುತ್ತಿದ್ದು ನಮಗೆ ಬೇಕಾಗಿರೋ ಐಟಮ್ ಸಿಗೋವರೆಗೂ ದ ರಿಪೀಟೆಡ್ ಕಾಲ್ will execute. Okay, let us write about recursive search. Recursive search is when a function keeps calling itself to check each item, to check each element, whether our element key element ಇದೇನಾ ಹೌದು ಅಲ್ವೋ, ಅಥವಾ ನನಗೆ ಬೇಕಾಗಿರೋ ಐಟಮ್ ಇದೇ ಹೌದು ಅಲ್ವೋ ಅಂತ ರಿಪೀಟೆಡ್ಲಿ ಫಂಕ್ಷನ್ ಅನ್ನ ಕಾಲ್ ಮಾಡಿ ಇದು ಸರ್ಚ್ ಮಾಡುತ್ತೆ. until it finds the item, it finds the desired item, or until it reaches the end reach ಆಗುವವರೆಗೂ this process will continue. ಯಾವ process? ಫಂಕ್ಷನ್ ಅನ್ನ ಕಾಲ್ ಮಾಡಿ ಬೇಕಾದ ಐಟಮ್ ಅನ್ನ ಹುಡುಕೋದು. ಅದೇ ಫಂಕ್ಷನ್ ಅನ್ನ ರಿಪೀಟೆಡ್ಲಿ ಕಾಲ್ ಮಾಡುತ್ತೆ. ಇದನ್ನ ವೆರಿ ಸಿಂಪಲ್ ವೇನಲ್ಲಿ ಹೇಳೋದಾದ್ರೆ, ಇಟರೇಟಿವ್ ಸರ್ಚ್ ಕಾಮನ್ ಆಗಿ ನೀವು ಮಾಡ್ತಾ ಇರ್ತೀರಿ ರಿಯಲ್ ವರ್ಲ್ಡ್ ಅಲ್ಲಿ. ಹೌ ಇಟ್ ವಿಲ್ ಬಿ ಅಂತ ನಾನು ಸಿಂಪಲ್ ಎಕ್ಸಾಂಪಲ್ ಥ್ರೂ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್, ಅಲ್ಲಿ ಲಿಸ್ಟ್ ಆಫ್ ನೇಮ್ಸ್ ಇದಾವೆ ಅಂತ ತಿಳ್ಕೊಳ್ಳಿ. ಓಕೆ, set of names. Once some name is there, 2 next name is there, 3 next name, ಹಿಂಗೆಲ್ಲ ನೇಮ್ಸ್ ಇದ್ದಾಗ ನಿಮ್ ನೇಮ್ ಇದೇನೋ ಇಲ್ವೋ ಅಂತ ನೀವು ಹುಡುಕ್ತಾ ಇರ್ತೀರಿ. ಫಸ್ಟ್ ನೀವು ಸರ್ಚ್ ಮಾಡ್ತೀರಿ, ಇಲ್ಲಿದೇನಾ ನನ್ನ ನೇಮ್ ಇಲ್ಲ, ನೆಕ್ಸ್ಟ್ ಇಲ್ಲಿದೇನಾ ನನ್ನ ನೇಮ್ ಇಲ್ಲ, ಇದೇ ತರ ನೀವು ಸರ್ಚ್ ಮಾಡ್ತಾ ಹೋಗ್ತೀರಿ. ಇಲ್ಲಿ ನಿಮ್ ನೇಮ್ ಸಿಕ್ಬಿಟ್ರೆ ಸರ್ಚ್ ಈಸ್ ಸಕ್ಸಸ್ಫುಲ್. ಇದಕ್ಕೇನಂತಾರೆ? ಇಟರೇಟಿವ್ ಸರ್ಚ್. 1 by 1 ಐಟಮ್ ಅನ್ನ ಹುಡುಕ್ತಾ ಹೋಗೋದು. ಇಲ್ಲಿ ನಾವು ಲೂಪ್ ಯೂಸ್ ಮಾಡ್ಬೋದು ಸ್ಟಾರ್ಟಿಂಗ್ ಫ್ರಮ್ 1. ಅದೇ ಅದೇ ರಿಕರ್ಸಿವ್ ಸರ್ಚ್ ಅಂದ್ರೆ ಏನು? ರಿಕರ್ಸಿವ್ ಸರ್ಚ್, ಫಾರ್ ಎಕ್ಸಾಂಪಲ್, ನೀವು ಒಂದು ಟಾಯ್ ಹುಡುಕ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ ಒಂದು ಬಾಕ್ಸ್ ಅಲ್ಲಿ. ದಿಸ್ ಇಸ್ ದ ಬಾಕ್ಸ್ ಅಂಡ್ ದೇರ್ ಆರ್ ಸೋ ಮೆನಿ ಸಬ್ ಬಾಕ್ಸಸ್. ಇದ್ರೊಳಗೆ ಮತ್ತೆ ಸಬ್ ಬಾಕ್ಸಸ್ ಇದಾವೆ, ಇದ್ರೊಳಗಡೆ ಮತ್ತೆ ಬಾಕ್ಸ್. ಇಲ್ಲಿದೆ ನಮ್ ಟಾಯ್ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಫಸ್ಟ್ ನಾವು ಬಾಕ್ಸ್ ಅಲ್ಲಿ ಸರ್ಚ್ ಮಾಡ್ತೀವಿ, ಮತ್ತೆ ಅದೇ ತರ ಇನ್ನೊಂದು ಬಾಕ್ಸ್ ಅಲ್ಲಿ ಸರ್ಚ್ ಮಾಡ್ತೀವಿ, ಮತ್ತೆ ಅದೇ ತರ ಇನ್ನೊಂದು ಬಾಕ್ಸ್ ಅಲ್ಲಿ ಸರ್ಚ್ ಮಾಡ್ತೀವಿ. ಮೀನ್ಸ್ ವಿ ಆರ್ ರಿಪೀಟಿಂಗ್ ದ ಪ್ರೊಸೆಸ್. ಬಟ್ ಅದೇ ಪ್ರೊಸೆಸ್ ಅನ್ನ ರಿಪೀಟ್ ಮಾಡೋದು ಮೀನ್ಸ್ ಕಾಲಿಂಗ್ ದ ಫಂಕ್ಷನ್, ದ ಸೇಮ್ ಫಂಕ್ಷನ್ ಅಗೇನ್ ಅಂಡ್ ಅಗೇನ್, ಫೈನಲಿ ಫೈಂಡಿಂಗ್ ದ ಡಿಸೈರ್ಡ್ ಐಟಮ್. ಇದಕ್ಕೇನಂತಾರೆ? ರಿಕರ್ಸಿವ್ ಸರ್ಚ್ ಅಂತ ಕರೀತಾರೆ. ಅದೇ ಪ್ರೊಸೆಸ್. ಅದರಿಂದನೇ ಫೈನಲಿ ನನಗೆ ಐಟಮ್ ಸಿಗೋವರೆಗೂ ಇದನ್ನ ನಾವು ರಿಪೀಟ್ ಮಾಡ್ತೀವಿ. ಇದನ್ನೇ ಸಿಂಪಲ್ ಲಾಜಿಕ್ ವೇನಲ್ಲಿ ಹೇಳೋದಾದ್ರೆ, ಇಟರೇಟಿವ್ ಸರ್ಚ್ ಅಂದ್ರೆ, ಲೆಟ್ ಅಸ್ ಸಿ, I'll directly write simple logic. Iterative search. ನೀವು ಆಸ್ ಯೂಶುವಲಿ ಲೀನಿಯರ್ ಸರ್ಚ್ ಅಲ್ಲಿ ನೀವು ವರ್ಕ್ ಮಾಡಿರ್ತೀರಿ. ಏನ್ ಮಾಡಿರ್ತೀರಿ? ಒಂದೊಂದಾಗಿನೇ ಐಟಮ್ ಅನ್ನ ಹುಡುಕ್ತಾ ಹೋಗ್ತೀರಿ. ಅದಕ್ಕೆ ನೀವು ಫಾರ್ ಲೂಪ್ ಯೂಸ್ ಮಾಡಿರ್ತೀರಿ. ಫಾರ್ i = 0 ದಿಂದ ಸ್ಟಾರ್ಟ್ ಮಾಡ್ತೀರಿ. ಬಿಕಾಸ್ ಅರೇನಲ್ಲಿ ನೀವು ಸರ್ಚ್ ಮಾಡಬೇಕಾದ್ರೆ ಇಂಡೆಕ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 0. ಎಲ್ಲಿವರೆಗೂ ಮಾಡ್ತೀರಿ? n ವರೆಗೂ, i++.
ಪ್ರತಿ ಪೊಸಿಷನ್ ಅಲ್ಲಿ ನನ್ನ ಐಟಮ್ ಇದೇನೋ ಇಲ್ಲೋ ಅಂತ ನೀವು ಹುಡುಕ್ತೀರಿ. 0th ಪೊಸಿಷನ್ ಅಲ್ಲಿ ಇದೇನೋ ಇಲ್ವೋ, ಫಸ್ಟ್ ಪೊಸಿಷನ್ ಅಲ್ಲಿ ಇದೇನೋ ಇಲ್ವೋ, ಈ ತರ ಕಂಟಿನ್ಯೂಸ್ಲಿ ಯು ಆರ್ ಯೂಸಿಂಗ್ ದ ಲೂಪ್. ಇಲ್ಲಿ ಹೆಂಗ್ ಚೆಕ್ ಮಾಡ್ತೀರಿ? ಇಫ್ ಕೀ ಅಂದ್ರೆ ನೀವು ಹುಡುಕೋ ಐಟಮ್ ಇದೇನೋ ಇಲ್ವೋ ಅಂತ ಚೆಕ್ ಮಾಡೋ ಪ್ರೊಸೆಸ್. ಫಸ್ಟ್ ನೋಡಿ, i = 0 ಇದ್ದಾಗ ಕೀ = a(0) ಅಂದ್ರೆ ನಾನು ಹುಡುಕ್ತಾ ಇರೋ ಐಟಮ್ a(0) ಇದ್ರೆ ಐಟಮ್ ಫೌಂಡ್, ಇಲ್ಲಾಂದ್ರೆ i++. ನಾ ಹುಡುಕ್ತಾ ಇರೋ ಐಟಮ್ ಕೀ ಐಟಮ್ = a(1) ಎಸ್ ಆರ್ ನೋ ಚೆಕ್ ಮಾಡ್ತೀವಿ, ಮತ್ತೆ ರಿಪೀಟ್ ಮಾಡ್ತೀವಿ ಎಲ್ಲಿವರೆಗೂ? ಐಟಮ್ ಸಿಗೋವರೆಗೂ. ಇಫ್ ಟ್ರೂ, ಇದು ಟ್ರೂ ಆದ್ರೆ ಏನಾಗುತ್ತೆ? ಐಟಮ್ ಫೌಂಡ್. ವೆರಿ ಸಿಂಪಲ್. ಇಲ್ಲಿ ಏನ್ ಮಾಡ್ತೀವಿ? 1 by 1 ಲೈನ್ ಬೈ ಲೈನ್ ಪ್ರತಿಯೊಂದು ಐಟಮ್ ಅನ್ನ ಹುಡುಕ್ತಾ ಹೋಗ್ತೀವಿ. ನನಗೆ ಬೇಕಾಗಿರೋ ಐಟಮ್ ಇದು ಹೌದು ಅಲ್ಲೋ, ನನಗೆ ಬೇಕಾಗಿರೋ ಐಟಮ್ ಇದು ಹೌದು ಅಲ್ಲೋ, 1 by 1 ಪ್ರೊಸೆಸ್ ಅನ್ನ ಅಪ್ಲೈ ಮಾಡ್ತೀವಿ. ದಟ್ ಈಸ್ ವಾಟ್ ಇಟರೇಟಿವ್ ಸರ್ಚ್ ಅಥವಾ ಐಟ್ರೇಟಿವ್ ಸರ್ಚ್. ಇದನ್ನೇ ರಿಕರ್ಸಿವ್ ಸರ್ಚ್ ನಲ್ಲಿ ಹೇಳೋದಾದ್ರೆ, ರಿಕರ್ಸಿವ್ ಸರ್ಚ್ ಇಲ್ಲೇನ್ ಮಾಡ್ತಾರೆ? ಡೆಫಿನೆಟ್ಲಿ ನಾವು ಇಲ್ಲಿ ರಿಕರ್ಸಿವ್ ಫಂಕ್ಷನ್ ಬರೀಲೇಬೇಕು. ನಾನು ಸಿಂಪಲ್ ಫಂಕ್ಷನ್ ನೇಮ್ ಹಿಂಗ್ ಬರ್ದಿರ್ತೀನಿ, ರಿಕರ್ಸಿವ್ ಸರ್ಚ್ ಅಂತ ಫಂಕ್ಷನ್ ಅಂತ ಬರ್ದಿರ್ತೀನಿ. ನಾನು ಇಲ್ಲಿ ಏನು ಪ್ಯಾರಾಮೀಟರ್ಸ್ ಬರ್ದಿಲ್ಲ, ಜಸ್ಟ್ ಐ ವಾಂಟ್ ಟು ಶೋ ಯು ಹೌ ಇಟ್ ವರ್ಕ್ಸ್. ಎಕ್ಸಾಕ್ಟ್ ಕೋಡ್ ನಾನು ಬರೀತಾ ಇಲ್ಲ. ಓಕೆ, ಹಂಗಿದ್ರೆ ರಿಕರ್ಸಿವ್ ಸರ್ಚ್ ಕಾಲ್ ಆದ್ಮೇಲೆ ಫಸ್ಟ್ ನಾವು ಸರ್ಚ್ ಮಾಡ್ತೀವಿ. ಫಸ್ಟ್ i = 0 ದಿಂದ ಸ್ಟಾರ್ಟ್ ಮಾಡೋಣ. ಅಂದ್ರೆ ಏನು? ನನಗೆ ಬೇಕಾಗಿರೋ ಐಟಮ್ 0th ಪೊಸಿಷನ್ ಅಲ್ಲಿ ಇದೇನಾ ಇಲ್ವಾ? ಅದಕ್ಕೆ ಮತ್ತೇನ್ ಬರಿತೀವಿ? ಇಫ್ a(i) ಅಂದ್ರೆ 0th ಪೊಸಿಷನ್ ಅಲ್ಲಿ ಇರೋ ಐಟಮ್ ನನಗೆ ಬೇಕಾಗಿರೋ ಐಟಮ್ ಇದೇನಾ ಇಲ್ವಾ? ಇತ್ತು ಅಂದ್ರೆ ಟ್ರೂ ಇದ್ರೆ ಐಟಮ್ ಫೌಂಡ್. ಅದೇ ಫಾಲ್ಸ್ ಇದ್ರೆ ಏನಾಗುತ್ತೆ ನೋಡ್ರಿ, ಇಲ್ಲಿ ಮತ್ತೆ ರಿಕರ್ಸಿವ್ ಫಂಕ್ಷನ್ ಕಾಲ್ ಆಗುತ್ತೆ. ಏನಾಗುತ್ತೆ ಇಲ್ಲಿ? i++ ಆಗುತ್ತೆ. i++ ಅಂದ್ರೆ ಏನು? ನೆಕ್ಸ್ಟ್ ಪೊಸಿಷನ್ ಅಲ್ಲಿ ನನ್ನ ಐಟಮ್ ಇದೇನೋ ಇಲ್ವೋ ಅಂತ ಸರ್ಚ್ ಮಾಡೋದು. ಮತ್ತೆ ಅದೇ ಫಂಕ್ಷನ್ ಕಾಲಿಂಗ್ ಇಟ್ ಸೆಲ್ಫ್ ಅಗೇನ್ ಅಂಡ್ ಅಗೇನ್. ದಿಸ್ ಇಸ್ ವಾಟ್ ರಿಕರ್ಸಿವ್ ವೇ ಆಫ್ ರೈಟಿಂಗ್ ಆರ್ ರಿಕರ್ಸಿವ್ ವೇ ಆಫ್ ಸರ್ಚಿಂಗ್ ಅಂತ ನಾವು ಕರಿತೀವಿ. ಗೊತ್ತಾಯ್ತಾ? ಇಟರೇಟಿವ್ ವೇ ನಲ್ಲಿ ಏನ್ ಮಾಡ್ತಾರೆ? ಲೂಪ್ ಅಪ್ಲೈ ಮಾಡ್ತಾರೆ. ಆ ಲೂಪ್ ಏನ್ ಮಾಡುತ್ತೆ? ಆಟೋಮೆಟಿಕ್ಲಿ 1 by 1 ಲೈನ್ ಬೈ ಲೈನ್ ನನಗೆ ಬೇಕಾಗಿರೋ ಐಟಮ್ ಇದೇನಾ ಇಲ್ವಾ ಅಂತ ಸರ್ಚ್ ಮಾಡ್ತಾ ಹೋಗುತ್ತೆ. ಬಟ್ ರಿಕರ್ಸಿವ್ ಸರ್ಚ್ ಅಲ್ಲಿ ಏನಾಗುತ್ತೆ? ಒನ್ಸ್ ನಾವು ಕೋಡ್ ಬರಿತೀವಿ, ಅವಾಗ ಫಸ್ಟ್ ಪೊಸಿಷನ್ ಅಲ್ಲಿ ಐಟಮ್ ಇದೇನೋ ಇಲ್ವೋ ಅಂತ ಚೆಕ್ ಮಾಡ್ತೀವಿ. ಇಲ್ಲ ಅಂದ್ರೆ ನೆಕ್ಸ್ಟ್ ಪೊಸಿಷನ್ ಅಲ್ಲಿ ಹೋಗಿ ಅದೇ ಫಂಕ್ಷನ್ ಅನ್ನ ಇನ್ನೊಮ್ಮೆ ರಿಪೀಟೇಟಿವ್ಲಿ ಕಾಲ್ ಮಾಡ್ತೀವಿ, ಮತ್ತೆ ಅದೇ ಫಂಕ್ಷನ್ ಅನ್ನ ರಿಪೀಟೇಟಿವ್ಲಿ ಕಾಲ್ ಮಾಡ್ತೀವಿ. ಫೈನಲಿ ನನಗೆ ಬೇಕಾಗಿರೋ ಐಟಮ್ ಸಿಗೋವರೆಗೂ ದಿಸ್ ಪ್ರೊಸೆಸ್ ವಿಲ್ ಕಂಟಿನ್ಯೂ. ನೆಕ್ಸ್ಟ್ ಐಟಮ್ಗೆ ನಾವು ಹೋಗಿ ಹುಡುಕ್ಬೇಕಂದ್ರೆ ಮತ್ತೆ ರಿಕರ್ಸಿವ್ ಸರ್ಚ್ನೇ ಮಾಡ್ತೀವಿ. ಬಟ್ ಅಲ್ಲಿ i++ ಮೀನ್ಸ್ ನೆಕ್ಸ್ಟ್ ಐಟಮ್ ನಲ್ಲಿ ಆರ್ ನೆಕ್ಸ್ಟ್ ಪೊಸಿಷನ್ ಅಲ್ಲಿ ನಮ್ಮ ಐಟಮ್ ಇದೇನೋ ಇಲ್ವೋ ಅಂತ ಹುಡುಕ್ತಾ ಇರ್ತೀವಿ. ಗಾಟ್ ಇಟ್? ವೆರಿ ಸಿಂಪಲ್. ಇದನ್ನ ಕಂಪ್ಲೀಟ್ ಕೋಡ್ ಕೂಡ ನೀವು ಬರಿಬಹುದು. ಬಟ್ ಇಟರೇಟಿವ್ ವೇನಲ್ಲಿ ನೀವೇನ್ ಮಾಡಬೇಕು? ಜಸ್ಟ್ ಯು ರೈಟ್ ದ ಲೂಪ್, ಅಲ್ಲಿ ಲೂಪ್ ಹಾಕ್ಬಿಟ್ರೆ ಸಾಕು. ಬಟ್ ರಿಕರ್ಸಿವ್ ವೇನಲ್ಲಿ ಏನ್ ಮಾಡಬೇಕು? ಒಂದು ಫಂಕ್ಷನ್ ನೀವು ಬರಿಬೇಕು. ಹಂಗಂದ್ರೆ ವಾಟ್ ಈಸ್ ದ ಸಿಂಪಲ್ ಡಿಫರೆನ್ಸ್? ವೆದರ್ ಇಟರೇಟಿವ್ ಸರ್ಚ್ ಯೂಸಸ್ ಲೂಪ್? ಎಸ್. ರಿಕರ್ಸಿವ್ ಸರ್ಚ್ ಯೂಸಸ್ ಲೂಪ್? ನೋ. ರಿಕರ್ಸಿವ್ ಸರ್ಚ್ ಅಲ್ಲಿ ಲೂಪ್ ಯೂಸ್ ಆಗಲ್ಲ, ಅಲ್ಲಿ ಫಂಕ್ಷನ್ ಯೂಸ್ ಆಗುತ್ತೆ. ಇಟರೇಟಿವ್ ಸರ್ಚ್ ಅಲ್ಲಿ ಲೂಪ್ ಯೂಸ್ ಆಗುತ್ತೆ. ಹಂಗಂದ್ರೆ ಮೆಮರಿ ಯೂಸೇಜ್ ಯಾವ್ದ್ರದ್ದು ಜಾಸ್ತಿ ಇರುತ್ತೆ ಹೇಳ್ರಿ? ಇಟರೇಟಿವ್ ಸರ್ಚ್ ಈಸ್ ಬೆಟರ್ ಆರ್ ರಿಕರ್ಸಿವ್ ಸರ್ಚ್ ಈಸ್ ಬೆಟರ್? ರಿಕರ್ಸಿವ್ ಸರ್ಚ್ ಅಲ್ಲಿ ಮೆಮರಿ ಜಾಸ್ತಿ ಬೇಕಾಗುತ್ತೆ, ಬಿಕಾಸ್ ಪ್ರತಿ ಟೈಮ್ ಕಾಲ್ ಆದಾಗ ಅದನ್ನೆಲ್ಲ ಸ್ಟೋರ್ ಮಾಡ್ಕೋಬೇಕು. ಬಟ್ ಇಟರೇಟಿವ್ ಸರ್ಚ್ ಯೂಸಸ್ ಲೆಸ್ ಅಮೌಂಟ್ ಆಫ್ ಮೆಮರಿ.
And whether iterative search is easy to find the errors? Yes, iterative ವೇನಲ್ಲಿ ಎರರ್ ಫೈಂಡ್ ಔಟ್ ಮಾಡೋದು ಕೂಡ ಬಹಳ ಈಸಿ, ಬಟ್ ರಿಕರ್ಸಿವ್ ಅಲ್ಲಿ ಡಿಫಿಕಲ್ಟ್ ಆಗುತ್ತೆ. ಅಂಡ್ ಸ್ಪೀಡ್ ಆಫ್ ಎಕ್ಸಿಕ್ಯೂಷನ್ ಇಟರೇಟಿವ್ ಕೂಡ ಫಾಸ್ಟ್ ಆಗಿರುತ್ತೆ, ಬಟ್ ರಿಕರ್ಸಿವ್ ಈಸ್ ವೆರಿ ಸ್ಲೋವರ್. ಓಕೆ, ಅಂಡ್ ನಿಮ್ಗೆ ಒಂದ್ ಏನ್ ಗೊತ್ತಿರ್ಬೇಕಂದ್ರೆ ಎಲ್ಲಾ ಪ್ರಾಬ್ಲಮ್ಗೂ ನಾವು ರಿಕರ್ಷನ್ ಅಪ್ಲೈ ಮಾಡಕ್ ಆಗಲ್ಲ. ಸಮ್ ಪ್ರಾಬ್ಲಮ್ಸ್ ವಿಚ್ ಕ್ಯಾನ್ ಬಿ ಸ್ಟೇಟೆಡ್ ಇನ್ ಟರ್ಮ್ಸ್ ಆಫ್ ಇಟ್ ಸೆಲ್ಫ್ ಅಂತಾವ್ ಯಾವ ಬರ್ತಾವಲ್ಲ ಅವುಗಳನ್ನ ಮಾತ್ರ ನಾವು ರಿಕರ್ಷನ್ ಅಲ್ಲಿ ಅಪ್ಲೈ ಮಾಡಿ ಸರ್ಚ್ ಮಾಡಬಹುದು. ಓಕೆ, ಗಾಟ್ ಇಟ್? ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಟು ಆಸ್ಕ್, ಯು ಕ್ಯಾನ್ ಕಮೆಂಟ್. ಥ್ಯಾಂಕ್ ಯು.